ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಪ್ರತಿಯೊಬ್ಬರು ಡೆಲಿವರಿ ಬಾಯ್ಸ್ಗೂ ಒಂದು ಅಡ್ವೈಸ್ ಕೊಡೋಣ ಅಂತ ಇದ್ದೀನಿ. ಸೊ ಈ ಥರ ಯಾರೋ ಮಾಡೋಕ್ಕೋಗ್ಬೇಡಿ. ಯಾರೋ ಒಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಇದು ಏನಾಯಿತು ಅಂತ ಹೇಳ್ಬಿಟ್ಟು ಇನ್ಸಿಡೆನ್ಸ್ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾನೆ ಏನಪ್ಪ ಅಂತಂದರೆ ಯಾರೋ ಒಬ್ಬರು ನಮ್ಮ ಸ್ನೇಹಿತರು ಏನು ಮಾಡಿದ್ದಾರೆ ಅಂತ ಅಂದರೆ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ದೂರದಲ್ಲಿರೋದು ಒಂದು ಆರ್ಡರ್ನ ಬುಕ್ ಮಾಡಿರ್ತಾರೆ. ಅಂತಂದರೆ ರೆಸ್ಟೋರೆಂಟ್ಗೂ ಕಸ್ಟಮರ್ ಲೊಕೇಶನ್ಗೂ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಅದರಿಂದಾಗಿ ಡೆಲಿವರಿ ಪಾರ್ಟ್ನರ್ ಕೂಡ ತೊಗೊಂಡೋಗ್ತಾರೆ. ಡೆಲಿವರಿ ಪಾರ್ಟ್ನರ್ ತೊಗೊಂಡೋಗಿ ಡ್ರಾಪ್ ಮಾಡಿದಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಎಕ್ಸ್ಟ್ರಾ ಅಮೌಂಟ್ನ ಕೇಳ್ತಾರೆ. ಬ್ರೋ 10 ಕಿಲೋಮೀಟರ್ ಬಂದಿದ್ದೀನಿ, ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಆಗೋಯ್ತು, ನನಗೇನು ಟಿಪ್ಸ್ ಕೊಡಲ್ವಾ ಅಂತ ಹೇಳ್ಬಿಟ್ಟು ಬಾಯಿ ಬಿಟ್ಟು ಕೇಳಿದರೆ. ಅಕಸ್ಮಾತ್ ಏನಾದ್ರು ಈ ಥರ ನೀವೇನಾರು ಎಕ್ಸ್ಟ್ರಾ ಅಮೌಂಟ್ ಕೇಳಿದಂಥ ಟೈಮಲ್ಲಿ ಕಂಪ್ನಿಗೆ ಏನಾರು ಈ ವಿಷಯ ಗೊತ್ತಾಯಿತು, ಅಕಸ್ಮಾತ್ ಕಸ್ಟಮರ್ ಏನಾದ್ರು ಕಂಪ್ಲೇಂಟ್ ಮಾಡಿದ್ರು, ಈ ಥರ ಅಮೌಂಟ್ನ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ, ಈ ಥರ ಟಿಪ್ಸ್ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಐ ಡಿ ಪರ್ಮನೆಂಟಾಗಿ ಇಲ್ಲಿ ಬ್ಲಾಕ್ ಆಗುತ್ತೆ. ಸೊ ಮೊದಲನೇದಾಗಿ ಏನು ಅಂತ ಅಂದರೆ ನಮ್ಮ ಕೆಲಸ ಇಲ್ಲಿ ಹೋಗುತ್ತೆ. ಜೊತೆ ಇನ್ನೊಂದು ಏನು ಅಂತ ಅಂದರೆ ಮೊದಲೇ ಡೆಲಿವರಿ ಪಾರ್ಟ್ನರ್ಸ್ ಅಂತ ಅಂದರೆ ಯಾರೂ ಕೂಡ ರೆಸ್ಪೆಕ್ಟ್ ಕೊಡ್ತಾಯಿಲ್ಲ. ಅಂಥದ್ರಲ್ಲಿ ಇದನ್ನು ಬೇರೆ ಹೊಸದಾಗಿ ನೀವು ಸ್ಟಾರ್ಟ್ ಮಾಡ್ಕೊಂಡು ನನಗೆ 10 ರೂಪಾಯಿ ಕೊಡು ಎಕ್ಸ್ಟ್ರಾ, 20 ರೂಪಾಯಿ ಕೊಡು ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಸೊ ಯಾವ ರೀತಿ ಇರುತ್ತೆ ಅಂದರೆ ಹೋಗ್ತಾ ಏನಾಗುತ್ತೆ ಅಂತಂದರೆ ಈ ಥರ ಈ ಅಮೌಂಟ್ ಜಾಸ್ತಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಆಟೋದವ್ರು ಏನು ಮೀಟ್ರ್ ಮೇಲೆ ಕೇಳ್ತಾರೋ ಅದೇ ರೀತಿ ಈಗ ಡೆಲಿವರಿ ಪಾರ್ಟ್ನರ್ಸ್ಗಳು ಡಿಸ್ಟೆನ್ಸ್ ಮೇಲೆ ಅಮೌಂಟ್ ಜಾಸ್ತಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ತಿಳ್ಕೊಂಡಿರ್ತಾರೆ. ಬೇರೆಯವ್ರ ಹತ್ರ 10 ರೂಪಾಯಿ 20 ರೂಪಾಯಿ ಬೇಡೋದೇನಕ್ಕೆ, ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ, ಅವ್ರು ಖುಷಿ ಅದು, ಅವ್ರು ಕೊಡೋದು ಬಿಡೋದು ಸೆಕೆಂಡ್ರಿ. ಅದು ಅವ್ರ ಖುಷಿಗೆ ಏನಾರು ನಾವು ಡಿಸ್ಟೆನ್ಸ್ ಬಂದಿದ್ದಾರೆ ಪಾಪ ಅಂತ ಹೇಳ್ಬಿಟ್ಟು ಅವ್ರು ಕೊಡೋದು ಅವ್ರ ಖುಷಿ ಅದು. ಬಟ್ ನಾವಿಲ್ಲಿ ಅದನ್ನು ಡಿಮ್ಯಾಂಡ್ ಮಾಡಬಾರ್ದು. ಏನಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾಯಿಲ್ಲ. ಸೊ ಇದೊಂದು ತಪ್ಪು. ಅಕಸ್ಮಾತ್ ಏನಾದರೂ ಈಗೇನು ಕಸ್ಟಮರ್ ಇದ್ದಾರೋ ಅವ್ರು ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಐ ಡಿ ಪರ್ಮನೆಂಟಾಗಿ ಬ್ಲಾಕ್ ಆಗುತ್ತೆ. ಅದರಿಂದಾಗಿ ಏನು ಮಾಡ್ತಾಯಿದ್ದೀರಾ ಅಂತಂದರೆ ದಯವಿಟ್ಟು ಯಾರು ಕೂಡ ಎಲ್ಲೂ ಕೇಳಕ್ಕೆ ಹೋಗ್ಬೇಡ್ರಿ. ಸೊ ಇದೊಂದು ತಲೆಯಲ್ಲಿ ಇಟ್ಕೊಂಡ್ರಿ, ಯಾವುದೋ 10 ರೂಪಾಯಿ 20 ರೂಪಾಯಿ ಬರೋಕ್ಕೋಸ್ಕರ ನಿಮ್ಮ ಕೆಲಸನ ಕಳ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ಡೆಲಿವರಿ ನೀವು ಕೆಲಸ ಮಾಡಿ, ಝೊಮ್ಯಾಟೋನೇ ಅಂತಲ್ಲ, ಯಾವುದ್ರಲ್ಲಿ ಕೆಲಸ ಮಾಡೋರು ಅಷ್ಟೇ, ಎಕ್ಸ್ಟ್ರಾ ನೀವೇನಾದ್ರು ಅಮೌಂಟ್ನ ಡಿಮ್ಯಾಂಡ್ ಮಾಡ್ತಾಯಿರ ಅಂತಂದರೆ 100% ನಿಮ್ಮ ಐಡಿಯಲ್ಲಿ ಬ್ಲಾಕ್ ಆಗುತ್ತೆ. ಸೊ ನಮ್ಮ ಕೆಲಸ ಏನೋ ತೊಗೊಂಡೋಗಿ ಫುಡ್ ಕೊಡೋದು ಅಷ್ಟೇ ನಮ್ಮ ಕೆಲಸ. ಟಿಪ್ಸ್ ಕೊಡೋದು ಬಿಡೋದು ಅವ್ರ ಖುಷಿ, ಅದು ಎಷ್ಟು ಕಿಲೋಮೀಟ್ರನ್ನಾಗಲಿ. ಸೊ ನಾವೀಗ 20 ಕಿಲೋಮೀಟ್ರು 18 ಕಿಲೋಮೀಟ್ರ್ ಎಲ್ಲ ಹೋಗ್ತೀವಿ. ನಾವು ಯಾವತ್ತೂ ಕೂಡ ಈ ಥರ ಕೇಳಿಲ್ಲ. ಎಷ್ಟೊಂದು ಜನನೂ ಅಷ್ಟೇ ಕೇಳಲ್ಲ. ಬಟ್ ಯಾರೋ ಒಬ್ಬರು ಇಬ್ಬರು ಮಾಡೋ ತಪ್ಪಿಂದ ಏನಾಗುತ್ತೆ ಅಂತ ಅಂದರೆ ಇಡೀ ನಮ್ಮ ಡೆಲಿವರಿ ಜಾಬ್ಸಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಎಲ್ಲರೂ ಕೂಡ ಒಂದು ಕೆಟ್ಟ ಹೆಸರು ಬರುತ್ತೆ. ಅದರಿಂದಾಗಿ ಹೇಳ್ತಾ ಇರೋದು, ದಯವಿಟ್ಟು ಯಾರಾದರೂ ಕೇಳ್ತಾ ಇದ್ರೆ ದಯವಿಟ್ಟು ಯಾರು ಕೂಡ ಎಕ್ಸ್ಟ್ರಾ ಅಮೌಂಟ್ಗಳನ್ನ ಕೇಳಕ್ಕೆ ಹೋಗ್ಬೇಡಿ. ಕೊಡೋದು ಬಿಡೋದು ಅವ್ರ ಖುಷಿ. ಇನ್ನೊಂದು ಏನಪ್ಪ ಅಂತ ಅಂದರೆ ಈಗ ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ಅನಿಸ್ಬೋದು, ಬಟ್ ಕಸ್ಟಮರ್ಗೂ ಅಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಅಮೌಂಟು ಜಾಸ್ತಿನೇ ಬಿದ್ದಿರುತ್ತೆ. ಏನಕ್ಕೆ ಅಂತ ಅಂದರೆ 7.5 ಕಿಲೋಮೀಟರ್ಗಿಂತ ನಾವೇನಾದ್ರು ಜಾಸ್ತಿ ದೂರಕ್ಕೆ ಏನಾದ್ರು ಆರ್ಡ್ರ್ ಮಾಡಿದ್ವಿ ಅಂತ ಅಂದರೆ ಸೊ ಅಮೌಂಟು ಅವ್ರಿಗೂ ಕೂಡ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿನೇ ಬಿದ್ದಿರುತ್ತೆ. ಏನಕ್ಕೆ ಅಂತ ಅಂದರೆ ಡೆಲಿವರಿ ಚಾರ್ಜಸ್ಸೆಲ್ಲ ಎಕ್ಸ್ಟ್ರಾ ಆಗ್ತಾನಲ್ಲಿ. ಅದರಿಂದಾಗಿ ಅವ್ರಿಗೂ ಕೂಡ ಅಮೌಂಟ್ ಜಾಸ್ತಿ ಆಗಿರುತ್ತೆ. ಅವ್ರಿಗೂ ಈ ಕಂಪ್ನಿಗೂ ಅಮೌಂಟ್ ಜಾಸ್ತಿ ಕೊಟ್ಟು ನಿಮಗೂ ಅಮೌಂಟ್ ಎಕ್ಸ್ಟ್ರಾ ಕೊಡಬೇಕು ಅಂತ ಅಂದರೆ ಅಲ್ಲಿ ಕಸ್ಟಮರ್ಗೂ ಕೂಡ ಒಂದು ಸ್ವಲ್ಪ ಅಮೌಂಟು ಜಾಸ್ತಿ ಆಗುತ್ತೆ. ಸೊ ಅವ್ರು ಆರ್ಡ್ರ್ ಮಾಡೋದೊಂದು ನಮಗೂ ಒಂದು ಅಡ್ವಾಂಟೇಜ್ ಅಲ್ವಾ ಆರ್ಡ್ರ್ ಮಾಡೋದವರು. ಅದರಿಂದಾಗಿ ಅವರು ಈ ಥರ ಡಬಲ್ ಎಲ್ಲ ದುಡ್ಡು ಕೊಡಬೇಕಪ್ಪ ಅಂತ ಹೇಳ್ಬಿಟ್ಟು ಅವರು ಆರ್ಡ್ರ್ ಮಾಡೋದು ನಿಲ್ಲಿಸ್ಬಿಟ್ರೆ ಸೊ ನೆಕ್ಸ್ಟ್ ನಮ್ಗೆ ಏನಂತ ಅನಿಸುತ್ತೆ ಅಂತಂದರೆ ಆರ್ಡರ್ಗಳು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಅದರಿಂದಾಗಿ ಸ್ನೇಹಿತರೆ ಇದೊಂದು ವಿಷಯ ತಿಳಿಸ್ಕೊಡ್ಬೇಕಾಯ್ತು. ಯಾರೋ ಒಬ್ಬರು ಇಬ್ಬರು ಮಾಡೋದು ತಪ್ಪಿಗೆ ಇಡೀ ನಮ್ಮ ಡೆಲಿವರಿ ಜಾಬಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬಂದೇ ಬರ್ತಿದ್ದು. ಸೊ ದಯವಿಟ್ಟು ಯಾರು ಕೂಡ ಎಕ್ಸ್ಟ್ರಾ ದುಡ್ಡುಗಳನ್ನ ಕೇಳಕ್ಕೆ ಹೋಗ್ಬೇಡ್ರಿ. 10 ರೂಪಾಯಿ ಕೊಡಿ 20 ರೂಪಾಯಿ ಕೊಡಿ, ಸೊ ದೂರ ಬಂದಿದ್ದೀನಿ ಎಲ್ಲ ಬಿಟ್ಬಿಡಿ. ಈ ಕಂಪ್ನಿ ಏನು ಕೊಡ್ತಾ ಇದೆಯೋ ಅದನ್ನು ಈಸ್ಕೊಂಡು ಆರಾಮಾಗೆ ಮಾಡೋಣ. ಇದೊಂದು ನಿಮಗೆ ತಿಳಿಸ್ಕೊಡ್ಬೇಕಾಯ್ತು. ಏನಕ್ಕೆ ಅಂತ ಅಂದರೆ ಈಸ್ಕೊಳ್ತಾ ಇರೋರಿಗೆ ಒಂದು ತಲೆಗೆ ಹೇಳ್ಬೇಕಾಯ್ತು, ಅವ್ರಿಗೆ ಐ ಡಿ ಬ್ಲಾಕ್ ಆಗೋದು ನಿಮಗೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ಬೇಕಾಯ್ತು. ಅದರಿಂದಾಗಿ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಸ್ನೇಹಿತರೆ ಈಗಲೂ ಹೇಳ್ತಾ ಇದ್ದೀನಿ, ಯಾರು ಕೂಡ ಎಕ್ಸ್ಟ್ರಾ ಅಮೌಂಟ್ನ ಕಸ್ಟಮರ್ ಹತ್ರ ಕೇಳಕ್ಕೆ ಹೋಗ್ಬೇಡ್ರಿ. ಅವ್ರ ಖುಷಿ ಅದು, ಅವ್ರು ಕೊಟ್ಟರೆ ಕೊಡಲಿ, ಬಿಡಲಿ. ದಯವಿಟ್ಟು ನೀವು ಯಾರು ಕೂಡ ಕೇಳಕ್ಕೆ ಹೋಗ್ಬಿಟ್ಟು ನೀವು ಚೀಪ್ ಆಗಬೇಡಿ. ಕಸ್ಟಮರು ಅಷ್ಟೇ ಒಂದು ಸ್ವಲ್ಪ ನೋಡೋ ರೀತಿ ಚೇಂಜ್ ಆಗುತ್ತೆ. ಅದರಿಂದಾಗಿ ಅವ್ರು ಕೊಡುವಂಥ ಗೌರವ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ. ಅದರಿಂದ ದಯವಿಟ್ಟು ಯಾರು ಕೂಡ ಯಾರ ಹತ್ರನೂ ಎಕ್ಸ್ಟ್ರಾ ದುಡ್ಡನ್ನ ಕೇಳಕ್ಕೆ ಹೋಗ್ಬೇಡಿ. ಏನು 10 ರೂಪಾಯಿ 20 ರೂಪಾಯಿಂದ ಏನಾಗುತ್ತೆ, ಏನು ಎಲ್ಲರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಒಂದು 100 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ದಯವಿಟ್ಟು ಯಾರು ಕೇಳಕ್ಕೆ ಹೋಗ್ಬೇಡಿ. ಎಷ್ಟೊಂದು ಜನ ಕೇಳ್ತಾ ಇಲ್ಲ, ಬಟ್ ಕೇಳ್ತಾ ಇರೋರ್ಗೆ ಹೇಳ್ತಾ ಇರೋದು ಅಷ್ಟೇ. ಸೊ ಎಲ್ಲರೂ ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ಬೇಡಿ. ಈಗ ರಿಯಲ್ ಇನ್ಸಿಡೆನ್ಸ್ ನಡೆದಿರೋದ್ರಿಂದನೇ ಇದು ಬೆಳಕಿಗೆ ಬಂದಿರಲಿಲ್ಲ. ಸೊ ಬಂತಲ್ಲ, ಅವ್ರು ಕೇಳಿದ್ರು, ಬ್ರೋ ಈ ಥರ ನನ್ನ ಹತ್ರ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಅಮೌಂಟು ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ರು. ಅದರಿಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಸ್ನೇಹಿತರೆ. ದಯವಿಟ್ಟು ಯಾರು ಕೇಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟಾಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.